ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿದೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವ್ಯಕ್ತಿ ಎಷ್ಟು ಶ್ರೀಮಂತನೆಂದರೆ ಅಂಬಾನಿ ಮತ್ತು ಎಲಾನ್ ಮಸ್ಕ್ ಕೂಡ ಅವನ ಮುಂದೆ ತಲೆಬಾಗುತ್ತಾರೆ. ಅವನ ಮನೆ ಅರಮನೆಯಲ್ಲ, ಅದು ಇಡೀ ನಗರ. ಅವನ ಗ್ಯಾರೇಜ್ನಲ್ಲಿ ಸಾವಿರಾರು ಐಷಾರಾಮಿ ಕಾರುಗಳನ್ನು ನಿಲ್ಲಿಸಲಾಗಿದೆ ಮತ್ತು ಅವನ ಜೀವನ ಶೈಲಿಯು ವಿಶ್ವದ ಅತಿ ದೊಡ್ಡ ಬಿಲಿಯನರ್ಗಳನ್ನು ಸಹ ಬೆಚ್ಚಿ ಬೀಳಿಸುವಂತಿದೆ. ಅವನ ಮನೆ ಯಾವ ಅರಮನೆಗೂ ಕಮ್ಮಿ ಇಲ್ಲ. ಎಲ್ಲಾ ಕೋಣೆಯ ಪ್ರತಿಯೊಂದು ಮೂಲೆಯೂ ಚಿನ್ನದಿಂದ ಮಾಡಲ್ಪಟ್ಟಿದೆ. ಅಲ್ಲಿ ಚಿನ್ನದ ಕುರ್ಚಿಗಳ ಜೊತೆಗೆ ಶೌಚಾಲಯವು ಚಿನ್ನದಿಂದ ಮಾಡಲ್ಪಟ್ಟಿದೆ. ಇದು ಮಾತ್ರವಲ್ಲದೆ ಈ ಸಂಭಾವಿತ ವ್ಯಕ್ತಿ ತನ್ನ ಆಹಾರವನ್ನು ಚಿನ್ನದ ತಟ್ಟೆಯಲ್ಲಿ ತಿನ್ನುತ್ತಾನೆ. ಸ್ನೇಹಿತರೆ, ಯಾರು ಈ ಶ್ರೀಮಂತ ದೊರೆ? ಇಷ್ಟೊಂದು ಚಿನ್ನ ಅವನ ಹತ್ರ ಹೇಗೆ ಬಂತು? ಬನ್ನಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಇಂದು ನಾವು ಬ್ರೂನೋ ದೇಶದ ಸುಲ್ತಾನ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ರಾಜ ಎಂದು ಕರೆಯಲ್ಪಡುವ ಸುಲ್ತಾನ್ ಹಸನ್ ಅಲಿ ಬುಲ್ಕಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಅವನು ಕೇವಲ ಶ್ರೀಮಂತ ವ್ಯಕ್ತಿಯಷ್ಟೇ ಅಲ್ಲ, ಅವನು ಅಧಿಕಾರ, ಸಂಪ್ರದಾಯ ಮತ್ತು ಅಪರಿಮಿತ ಸಂಪತ್ತಿನ ರಾಜ ಕೂಡ ಹೌದು. ಸುಲ್ತಾನ್ ಹಸನ್ ಅಲಿ ಬುಲ್ಕಿಯ ಪೂರ್ಣ ಹೆಸರು ಬಂದು ಹಸನ್ ಅಲ್ ಬುಲ್ಕಿಯ ಮುಜಾಬಿದ್ದೀನ್ ಒಡೌಲಾ. ಅವರು ಜುಲೈ 15, 1946ರಂದು ಬ್ರೂನಿಯ ರಾಜಕುಟುಂಬದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಸುಲ್ತಾನ್ ಒಮರ್ ಅಲಿ ಸೈಫುದ್ದೀನ್ III. ಅವರು ಬ್ರೂನಿಯ 28ನೇ ಸುಲ್ತಾನರಾಗಿದ್ದರು. ಅವರು ತಮ್ಮ ಮಗನಿಗೆ ಬಾಲ್ಯದಿಂದಲೂ ಆಡಳಿತ, ಶಿಸ್ತು ಮತ್ತು ಅಧಿಕಾರದ ವಾತಾವರಣದಲ್ಲಿ ಬೆಳೆಯಲು ಅವಕಾಶವನ್ನು ನೀಡಿದರು. ಹಸನ್ ಅಲ್ ಬುಲ್ಕಿ ಅವರ ಶಿಕ್ಷಣ ಕೇವಲ ಸ್ಥಳೀಯ ಅಥವಾ ಸಾಂಕೇತಿಕವಾಗಿರಲಿಲ್ಲ. ಅವರು ಮಲೇಷ್ಯಾದಲ್ಲಿ ಮತ್ತು ನಂತರ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದೆಂದು ಪರಿಗಣಿಸಲಾದ UKಯ ರಾಯಲ್ ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದರು. ಅಲ್ಲಿ ಅವರು ನಾಯಕತ್ವ, ಶಿಸ್ತು ಮತ್ತು ಆಜ್ಞೆಯ ಅರ್ಥವನ್ನು ಕಲಿತರು. 1967ರಲ್ಲಿ ಸುಲ್ತಾನ್ ಹಸನ್ ಅಲ್ ಬುಲ್ಕಿ ಕೇವಲ 21 ವರ್ಷ ವಯಸ್ಸಿನವರಿದ್ದಾಗ ಅವರ ತಂದೆ ಪದತ್ಯಾಗ ಮಾಡಿದರು ಮತ್ತು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಸನ್ ಅಲ್ ಬುಲ್ಕಿಯು ಬ್ರೂನಿಯ 29ನೇ ಸುಲ್ತಾನರಾದರು. ಪ್ರಪಂಚದಾದ್ಯಂತ ಹೆಚ್ಚಿನ 21 ವರ್ಷದ ವಯಸ್ಸಿನವರು ಇನ್ನೂ ತಮ್ಮ ಜೀವನದಲ್ಲಿ ದಿಕ್ಕನ್ನು ಹುಡುಕುತ್ತಿರುವ ಸಮಯದಲ್ಲಿ ಈ ವ್ಯಕ್ತಿ ಈಗಾಗಲೇ ಇಡೀ ದೇಶದ ಸರ್ವೋಚ್ಚ ಆಡಳಿತರಾಗಿದ್ದರು. ಅವರು ಸುಲ್ತಾನನಾದ ನಂತರ ಅವರು ಕ್ರಮೇಣ ಎಲ್ಲ ರಾಜಕೀಯ ಮತ್ತು ಆಡಳಿತಾತ್ಮಕ ಅಧಿಕಾರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಬ್ರೂನಿ ಒಂದು ಸಂಪೂರ್ಣ ರಾಜಪ್ರಭುತ್ವವಾಯಿತು. ಅಲ್ಲಿ ಸುಲ್ತಾನನೇ ಪ್ರಧಾನಿ, ಹಣಕಾಸು ಮಂತ್ರಿ ಮತ್ತು ರಕ್ಷಣಾ ಸಚಿವರು ಆಗಿದ್ದರು. ಅಂದರೆ ಇಡೀ ವ್ಯವಸ್ಥೆಯು ಒಬ್ಬ ವ್ಯಕ್ತಿಯ ನಿಯಂತ್ರಣದಲ್ಲಿತ್ತು. ಸ್ನೇಹಿತರೆ, ಬ್ರೂನೋ ವಿಶ್ವ ಭೂಪಟದಲ್ಲಿ ಒಂದು ಸಣ್ಣ ದೇಶದಂತೆ ಕಾಣಬಹುದು, ಆದರೆ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಎರಡೂ ಸಾಕಷ್ಟು ಸೀಮಿತವಾಗಿದೆ. ಅದರ ನೈಸರ್ಗಿಕ ಸಂಪನ್ಮೂಲಗಳ ವಿಷಯಕ್ಕೆ ಬಂದಾಗ ಈ ದೇಶವು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದಕ್ಕೆ ದೊಡ್ಡ ಕಾರಣವೆಂದರೆ ಬ್ರೂನೋದ ಅಗಾಧವಾದ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪಗಳು. ಇದು ದಶಕಗಳಿಂದ ದೇಶದ ಸಂಪೂರ್ಣ ಆರ್ಥಿಕತೆಯನ್ನು ಉಳಿಸಿಕೊಂಡಿದೆ. ಬ್ರೂನೆಯ ಒಟ್ಟು ಆರ್ಥಿಕತೆಯ ಸುಮಾರು 90% ತೈಲ ಮತ್ತು ಅನಿಲ ವಲಯಗಳಿಂದ ಬರುತ್ತದೆ. ಇಲ್ಲಿ ತೈಲವು ಕೇವಲ ಒಂದು ಉದ್ಯಮವಲ್ಲ, ಆ ದೇಶದ ಶಕ್ತಿ ಹಾಗೂ ಬ್ರೂನೆಯ ರಾಜಕೀಯ ಮತ್ತು ಆರ್ಥಿಕ ರಚನೆಯನ್ನು ವ್ಯಾಖ್ಯಾನಿಸುವ ಒಂದು ಶಕ್ತಿ ಮೂಲವಾಗಿ ಕಾಣುತ್ತದೆ. ಈ ತೈಲ ಮತ್ತು ಅನಿಲ ಆದಾಯದ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ವಿಷಯವೇನೆಂದರೆ ಅದರ ಗರಿಷ್ಠ ನಿಯಂತ್ರಣವನ್ನು ನೇರವಾಗಿ ಸುಲ್ತಾನ್ ಅಲ್ ಹಸನ್ ಬುಲ್ಕಿಯು ವಹಿಸಲಾಗುತ್ತದೆ. ಬ್ರೂನಿ ಒಂದು ಸಂಪೂರ್ಣ ರಾಜಪ್ರಭುತ್ವವಾಗಿದೆ. ಅಲ್ಲಿ ಸುಲ್ತಾನ್ ಕೇವಲ ಸಾಂಕೇತಿಕ ಆಡಳಿತಗಾರನಲ್ಲ, ಅವರೇ ಪ್ರಧಾನಿ, ಹಣಕಾಸು ಮಂತ್ರಿ ಹಾಗೂ ರಕ್ಷಣಾ ಸಚಿವರು ಅವರೇ ಆಗಿದ್ದಾರೆ. ಇದರರ್ಥ ಸುಲ್ತಾನ್ ರಾಷ್ಟ್ರೀಯ ಆದಾಯ, ಖಜಾನೆ ಮತ್ತು ಸಂಪನ್ಮೂಲ ನಿರ್ವಹಣೆಯ ಮೇಲೆ ನೇರ ಪ್ರಭಾವ ಬೀರುತ್ತಾರೆ. ಇದರಿಂದ ಸುಲ್ತಾನ್ ಹಸನ್ ಅಲ್ ಬುಲ್ಕಿ ಅವರ ವೈಯಕ್ತಿಕ ಸಂಪತ್ತು ಹಾಗೂ ಬ್ರೂನಿಯ ರಾಷ್ಟ್ರೀಯ ಖಜಾನೆಯ ನಡುವೆ ಬಹಳ ತೆಳುವಾದ ಗೆರೆ ಇದೆ. ಇವುಗಳ ನಡುವೆ ವ್ಯತ್ಯಾಸ ಕಂಡುಹಿಡಿಯುವುದು ಪ್ರಾಯೋಗಿಕವಾಗಿ ಅಸಾಧ್ಯವಾಗಿದೆ. ತೈಲದಿಂದ ಬರುವ ಹಣವು ದೇಶದ ಅಭಿವೃದ್ಧಿ, ಕಲ್ಯಾಣ ಮತ್ತು ರಾಜಮನೆತನದ ಜೀವನ ಶೈಲಿಯಲ್ಲೂ ಎರಡನ್ನೂ ಉತ್ತೇಜಿಸುತ್ತದೆ. ತೈಲ ಆದಾಯವು ಬ್ರೂನಿ ನಾಗರಿಕೆ ಪ್ರಪಂಚದಾದ್ಯಂತ ಹೆಚ್ಚಿನ ದೇಶಗಳಲ್ಲಿ ಕೇವಲ ಕನಸಾಗಿ ಉಳಿಯುವಂತಹ ಪ್ರಯೋಜನಗಳನ್ನು ಒದಗಿಸುತ್ತವೆ. ಉಚಿತ ಆರೋಗ್ಯ, ರಕ್ಷಣೆ, ಉಚಿತ ಶಿಕ್ಷಣ, ಶೂನ್ಯ ಆದಾಯ ತೆರಿಗೆ ಮತ್ತು ಸಬ್ಸಿಡಿ ರಹಿತ ವಸತಿಗಳನ್ನು ಕೂಡ ನೀಡುತ್ತದೆ. ಸುಲ್ತಾನನ ತೈಲ ಸಂಪತ್ತು ನಿರ್ವಹಣೆಯಿಂದಾಗಿ ಇದೆಲ್ಲವೂ ಸಾಧ್ಯವಾಗಿದೆ. ಅಲ್ಲಿ ರಾಜ್ಯ ನಿಧಿಗಳನ್ನು ನೇರವಾಗಿ ಸಾರ್ವಜನಿಕ ಕಲ್ಯಾಣದಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ವರದಿಗಳು ಮತ್ತು ಜಾಗತಿಕ ಅಂದಾಜಿನ ಪ್ರಕಾರ ಸುಲ್ತಾನ್ ಹಸನ್ ಬುಲ್ಕಿ ಅವರ ನಿವ್ವಳ ಮೌಲ್ಯವು ಸುಮಾರು $25-30 ಬಿಲಿಯನ್ ಎಂದು ಅಂದಾಜಿಸಲಾಗಿದೆ. ಆದರೆ ಕೆಲವು ವಿಶ್ಲೇಷಕರು ಈ ಅಂಕಿಅಂಶವನ್ನು ಇನ್ನೂ ಜಾಸ್ತಿ ಎಂದು ಹೇಳುತ್ತಾರೆ. ವಿಶೇಷವಾಗಿ ಅವರ ವಿಷಯದಾದ್ಯಂತ ಆಸ್ತಿಗಳು, ಐಷಾರಾಮಿ ಆಸ್ತಿಗಳು ಮತ್ತು ತೈಲ ಆಧಾರಿತ ಆಸ್ತಿಗಳು ಸೇರಲ್ಪಟ್ಟಿದೆ. ಇವರ ಆಸ್ತಿ ಸಾಮ್ರಾಜ್ಯ ಬಗ್ಗೆ ಹೇಳುವುದಾದರೆ ವಿಶ್ವದ ಅತಿ ದೊಡ್ಡ ವಸತಿ ಅರಮನೆ ಇಸ್ತಾನ್ ನೂರಲ್ ಉಲ್ ಇಮಾನ್ ಸುಲ್ತಾನ್ ಹಸನ್ ಅಲ್ ಬುಲ್ಕಿ ಅವರ ನೆಲೆಯಾಗಿದೆ. ಈ ಅರಮನೆಯು ಸುಮಾರು 1788 ಕೊಠಡಿಗಳು ಹಾಗೂ 257 ಸ್ನಾನದ ಗೃಹಗಳು, 5 ಈಜುಕೊಳಗಳು ಮತ್ತು 100ಕ್ಕೂ ಹೆಚ್ಚು ಕಾರುಗಳಿಗೆ ಗ್ಯಾರೇಜ್ ಅನ್ನು ಹೊಂದಿದೆ. ಅಮೃತಶಿಲೆ, ಚಿನ್ನ ಮತ್ತು ಅಪರೂಪದ ವಸ್ತುಗಳನ್ನು ಅರಮನೆಯ ಒಳಾಂಗಣಗಳಲ್ಲಿ ವ್ಯಾಪಕವಾಗಿ ಬಳಸಲಾಗಿದೆ. ಈ ಅರಮನೆಯು ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗಿಂತ ಹೆಚ್ಚು ಪಟ್ಟು ದೊಡ್ಡದಾಗಿದೆ ಮತ್ತು ವಿಶ್ವದ ಅತಿದೊಡ್ಡ ವಸತಿ ಅರಮನೆಯಾಗಿ ಗಿನ್ನಿಸ್ ದಾಖಲೆಯಲ್ಲೂ ಕೂಡ ಹೊಂದಿದೆ.
ಇದರ ಅಂದಾಜು ಮೌಲ್ಯ $1.4 ಬಿಲಿಯನ್ ಗಿಂತ ಹೆಚ್ಚು ಎಂದು ಹೇಳಲಾಗುತ್ತದೆ. ಸುಲ್ತಾನರ ಆಸ್ತಿಗಳ ಜಾಲವು ಬ್ರೂನಿಯಲ್ಲಿರುವ ಅವರ ಮನೆಯ ಆಚೆಗೂ ವಿಸ್ತರಿಸಲಾಗಿದೆ. ಅವರು ಲಂಡನ್, ಪ್ಯಾರಿಸ್, ನ್ಯೂಯಾರ್ಕ್, ಸಿಂಗಾಪುರ್ ಮತ್ತು ಮಲೇಷ್ಯಾದಂತಹ ನಗರಗಳಲ್ಲೂ ಐಷಾರಾಮಿ ಅಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದಾರೆ. ಹಾಗೆ ಖಾಸಗಿ ಮಾಲ್ಗಳು ಮತ್ತು ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದ್ದಾರೆ. ಲಂಡನ್ನಲ್ಲಿ ಮಾತ್ರ ಅವರು ಅನೇಕ ಪ್ರಮುಖ ಆಸ್ತಿಗಳನ್ನು ಶತಕೋಟಿಯ ಮೌಲ್ಯಗಳಲ್ಲಿ ಹೊಂದಿದ್ದಾರೆ. ಈ ಆಸ್ತಿಗಳು ಮತ್ತು ಸಂಪತ್ತು ತೈಲದ ಮೇಲೆ ಅವಲಂಬಿತವಾಗಿರುವುದಕ್ಕಿಂತ ಹೆಚ್ಚಾಗಿ ಅನುವು ಮಾಡಿಕೊಡಲಾಗುತ್ತದೆ. ಇನ್ನು ಅವರ ಐಷಾರಾಮಿ ಕಾರು ಸಂಗ್ರಹದ ವಿಷಯಕ್ಕೆ ಬಂದಾಗ ಸುಲ್ತಾನ್ ಹಸನ್ ಅಲ್ ಬುಲ್ಕಿ ಅವರ ಹೆಸರು ಕಾರು ಇತಿಹಾಸದಲ್ಲಿ ವಿಭಿನ್ನ ಮಟ್ಟದಲ್ಲಿ ಕೆತ್ತಲಾಗಿದೆ. ಅವರು ರೋಲ್ಸ್ ರಾಯ್ಸ್, ಫೆರಾರಿ, ಲೆಂಬರ್ಗಿನಿ, ಬೆಂಟ್ಲಿ, ಬುಗಾಟಿ ಮತ್ತು ಮೆಕರ್ಲಾನ್ನಂತಹ ಬ್ರ್ಯಾಂಡ್ಗಳನ್ನು ಒಳಗೊಂಡಂತೆ 700ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆ. ರೋಲ್ಸ್ ರಾಯ್ಸ್ ಬಗ್ಗೆ ಹೇಳುವುದಾದರೆ ಸುಮಾರು 600ಕ್ಕೂ ಹೆಚ್ಚು ರೋಲ್ಸ್ ರಾಯ್ಸ್ ಕಾರುಗಳನ್ನು ಹೊಂದಿದ್ದಾರೆ. ಅವುಗಳಲ್ಲಿ ಹಲವು ಕಸ್ಟಮ್ ನಿರ್ಮಿತ ಮತ್ತು ಸುಲ್ತಾನನಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಆ ಸಂಗ್ರಹವು $5 ಬಿಲಿಯನ್ಗಿಂತಲೂ ಹೆಚ್ಚು ಮೌಲ್ಯವಾಗಿದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಕಾರುಗಳ ಹೊರತಾಗಿ ಸುಲ್ತಾನ್ ಚಿನ್ನದ ಲೇಪನದ ಒಳಾಂಗಣಗಳು, ರಾಜನ ಮನೆತನದ ಮಲಗುವ ಕೋಣೆಗಳು ಮತ್ತು ಐಷಾರಾಮಿ ವಿಶ್ರಾಂತಿ ಕೋಣೆಗಳನ್ನು ಹೊಂದಿರುವ ಬಹು ಖಾಸಗಿಯ ಜೆಟ್ಗಳು ಸಹ ಹೊಂದಿದ್ದಾರೆ. ಅವರ ಆಭರಣಗಳು ಮತ್ತು ಗಡಿಯಾರದ ಸಂಗ್ರಹದಲ್ಲಿ ಅಪರೂಪವಾದ ವಜ್ರಗಳು, ಶುದ್ಧ ಚಿನ್ನ ಮತ್ತು ಅಮೂಲ್ಯವಾದ ರತ್ನಗಳ ಕಲ್ಲುಗಳನ್ನು ಸೇರಿವೆ. ಅವರ ಜೀವನ ಶೈಲಿ ಎಷ್ಟು ದುಬಾರಿಯಾಗಿದೆ ಎಂದರೆ ಪ್ರಪಂಚದಾದ್ಯಂತ ಅನೇಕ ಅರಬ್ ಶೇಖ್ಗಳು ಸಹ ಅವರನ್ನು ಹೋಲಿಸಲು ಸಾಧ್ಯವಿಲ್ಲ. ಇನ್ನು ಸುಲ್ತಾನ್ ಹಸನ್ ಬುಲ್ಕಿಯು ಯಾವಾಗಲೂ ತಮ್ಮ ವೈಯಕ್ತಿಕ ಜೀವನವನ್ನು ಖಾಸಗಿಯಾಗಿಡಲು ಇಷ್ಟಪಡುತ್ತಾರೆ. ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ಅಧಿಕೃತ ಕರ್ತವ್ಯಗಳನ್ನು ಹೊರತುಪಡಿಸಿ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಮಾಧ್ಯಮದ ನೋಟದಿಂದ ದೂರವಿಡಲು ಇಷ್ಟಪಡುತ್ತಾರೆ. ಇದರ ಹೊರತಾಗಿಯೂ ಅವರ ವೈಯಕ್ತಿಕ ಜೀವನವು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಯಾವಾಗಲೂ ಕುತೂಹಲದ ವಿಷಯವಾಗಿದೆ, ವಿಶೇಷವಾಗಿ ಅವರು ಬಹು ವಿವಾಹ ಮತ್ತು ಅವರ ಕುಟುಂಬದ ಗಾತ್ರದ ಬಗ್ಗೆ. ಸುಲ್ತಾನ್ ಹಸನ್ ಅಲ್ ಬುಲ್ಕಿ ಅವರು ತಮ್ಮ ಜೀವನದಲ್ಲಿ ವಿವಿಧ ಹಂತಗಳಲ್ಲಿ ಹಲವಾರು ಬಾರಿ ವಿವಾಹಗಳನ್ನು ಹೊಂದಿದ್ದಾರೆ ಮತ್ತು ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರನ್ನು ಸೇರಿಸಿ ಒಟ್ಟು 12ಕ್ಕೂ ಹೆಚ್ಚು ಮಕ್ಕಳನ್ನು ಹೊಂದಿದ್ದಾರೆ. ಇನ್ನು ಸುಲ್ತಾನರ ಮಕ್ಕಳು ವಿಶ್ವದ ಅತ್ಯುತ್ತಮ ಮತ್ತು ಅತ್ಯಂತ ಪರಿಷ್ಕೃತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಅವರು UK, US ಮತ್ತು ಏಷ್ಯಾದ ಉನ್ನತ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಅಲ್ಲಿ ಅವರು ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ರಾಜತಾಂತ್ರಿಕತೆ, ನಿರ್ವಹಣೆ ಮತ್ತು ನಾಯಕತ್ವದಂತಹ ವಿಷಯಗಳನ್ನು ಸಹ ಕಲಿತಿದ್ದಾರೆ. ಶಿಕ್ಷಣದ ಜೊತೆಗೆ ರಾಜಮನೆತನದ ಸದಸ್ಯರಾಗಿರುವುದರಿಂದ ಐಷಾರಾಮಿ ಜೀವನದ ಆನಂದಿಸುವುದು ಮಾತ್ರವಲ್ಲದೆ ದೇಶದ ಮತ್ತು ಜನರ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಹೇಗೆ ಎಂದು ಕಲಿಯುತ್ತಿದ್ದಾರೆ. ಈ ಕಾರಣಕ್ಕಾಗಿ ಸುಲ್ತಾನ್ ಕ್ರಮೇಣ ತನ್ನ ಮಕ್ಕಳನ್ನು ರಾಜಮನೆತನದ ಜವಾಬ್ದಾರಿಗಳಿಗಾಗಿ ಸಿದ್ಧಪಡಿಸುತ್ತಿದ್ದಾರೆ. ಇದರಿಂದಾಗಿ ಭವಿಷ್ಯದಲ್ಲಿ ರಾಜತ್ವದ ವ್ಯವಸ್ಥೆಯು ಸುಗಮವಾಗಿ ಸಾಗುತ್ತದೆ. ಒಂದು ಕಡೆ ಸುಲ್ತಾನ್ ಹಸನ್ ಬುಲ್ಕಿ ಅವರನ್ನು ತನ್ನ ಜನರಿಗೆ ಕಲ್ಯಾಣ ನೀತಿಗಳು ಮತ್ತು ಸ್ಥಿರತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಮತ್ತೊಂದೆಡೆ ಅವರು ಸಾಕಷ್ಟು ಅಂತಾರಾಷ್ಟ್ರೀಯ ಟೀಕೆಗಳನ್ನು ಕೂಡ ಎದುರಿಸುತ್ತಿದ್ದಾರೆ. ಬ್ರೂನಿಯ ರಾಜಕೀಯ ಸ್ವಾತಂತ್ರ್ಯದ ಕೊರತೆ, ಸೀಮಿತ ಪ್ರಜಾಪ್ರಭುತ್ವ ಮತ್ತು ಕಠಿಣ ಕಾನೂನುಗಳ ಬಗ್ಗೆ ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ಪಾಶ್ಚಿಮಾತ್ಯ ದೇಶಗಳು ಆಗಾಗ್ಗೆ ಪ್ರಶ್ನೆಗಳನ್ನು ಎತ್ತಿವೆ. ನಿರ್ದಿಷ್ಟವಾಗಿ ಶರಿಯಾ ಕಾನೂನು ಕಟ್ಟುನಿಟ್ಟಿನ ಅನುಷ್ಠಾನ ಮತ್ತು ಪ್ರಪಂಚದಾದ್ಯಂತ ಚರ್ಚೆಗೆ ಹುಟ್ಟುಹಾಕಿದೆ. ಕೆಲವರು ಇದನ್ನು ಹಳೆಯ ಮತ್ತು ಕಠಿಣ ಎಂದು ಕರೆಯುತ್ತಾರೆ. ಆದಾಗ್ಯೂ ಸುಲ್ತಾನರ ನಿಲುವು ಸ್ಪಷ್ಟವಾಗಿದೆ. ಅವರ ಪ್ರಕಾರ ಧರ್ಮ ಮತ್ತು ಸಂಪ್ರದಾಯವು ಬ್ರೂನಿಯ ಗುರುತಿನ ಅಡಿಪಾಯವಾಗಿದ್ದು ಅವರ ಆಡಳಿತವು ಈ ಅಡಿಪಾಯದ ಮೇಲೆ ನಿಂತಿದೆ. ತಮ್ಮ ಆಡಳಿತ ಮಾದರಿಯು ಬ್ರೂನಿಯ ಸಂಸ್ಕೃತಿ ಮತ್ತು ಮೌಲ್ಯಗಳಿಂದ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಎಂದು ಸುಲ್ತಾನರು ನಂಬುತ್ತಾರೆ. ಅಂತಿಮವಾಗಿ ಸುಲ್ತಾನ್ ಹಸನ್ ಬುಲ್ಕಿ ಅವರನ್ನು ವಿಶ್ವದ ಅತ್ಯಂತ ಶ್ರೀಮಂತ ದೊರೆ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಅವರ ಕಥೆಯನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲು ಸಾಧ್ಯವಾಗುವುದಿಲ್ಲ. ಅವರು ಒಂದು ವ್ಯವಸ್ಥೆ, ಚಿಂತನೆ ಮತ್ತು ಉದಾಹರಣೆಯಾಗಿದ್ದಾರೆ. ಅದು ಶಕ್ತಿ, ಸಂಪನ್ಮೂಲ ಮತ್ತು ಸಂಪ್ರದಾಯಗಳು ಒಟ್ಟಾಗಿ ಸೇರಿದಾಗ ಇತಿಹಾಸ ಬರೆಯಲ್ಪಡುತ್ತದೆ ಎಂದು ತೋರಿಸುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೇ ಬಂತು. ನಮಸ್ಕಾರ.